ಕೃಷಿ ಇಲಾಖೆ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ ಆರೋಪ. ಕೃಷಿ ಪದವೀಧರ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪಿಸಿ ಚಿಂತಾಮಣಿ ಕುರುಬೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಪದವೀಧರರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಇನ್ನು ಕರ್ನಾಟಕ ರಾಜ್ಯ ಗೆಜೆಟ್ ಹಾಗೂ ಹಿಂದಿನ ಕೆಪಿಎಸ್ಸಿ ಮತ್ತು ಕೆಇಎ ಅಧಿಸೂಚನೆಗಳ ಪ್ರಕಾರ ಐಸಿಎಆರ್ ಹಾಗೂ ಎಐಸಿಟಿಇ ಮಾನ್ಯತೆ ಪಡೆದ ಕೃಷಿ ಮತ್ತು ಕೃಷಿ ಸಂಬಂಧಿತ ಪದವೀಧರರಿಗೆ ಮಾತ್ರ ಈ ಹುದ್ದೆಗಳಿಗೆ ಅರ್ಹತೆ ಇದೆ. ಆದರೆ ಇತ್ತೀಚಿನ ಇಲಾಖಾ ಸುತ್ತೋಲೆಯ ಮೂಲಕ ಖಾಸಗಿ ವಿಶ್ವವಿದ್ಯಾಲಯದ ಕೃಷಿ ಪದವೀಧರರು ಹಾಗೂ ಬಿಇ ಬಯೋಟೆಕ್ನಾಲಜಿ ಪದವೀಧರರಿಗೂ ಅರ್ಹತೆ ನೀಡಿರುವುದು ಕಾನೂನು ಬಾಹಿರ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ರು. ಎಒ ಎಕ್ಸಾಮ್ ಮತ್ತೆ ಡಬಲ್ ಎಒ ಎಕ್ಸಾಮ್ಗೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ನ ಬಿಟ್ಟು ಮತ್ತೆ ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಮತ್ತೆ ಬಿಇ ಬಿಟೆಕ್ ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಇದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ತುಂಬ ಅನ್ಯಾಯ ಆಗ್ತಿದೆ. ಯಾಕಂತಂದರೆ 85% ಇರೋದು ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ ಮತ್ತು 15% ಇರೋದು ಇತರ ಅಲೈಡ್ ಸೆಕ್ಟರ್ಸ್ ಅವರಿಗೆ. ಬಿಇ ಬಿಟೆಕ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ತುಂಬ ಕಮ್ಮಿ ಸೀಟ್ಸು ಅಗ್ರಿಕಲ್ಚರ್ ಅವ್ರಿಗೆ ಸಿಗ್ತಾ ಇದೆ. ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ 20/6/2026ವರೆಗೂ ನಮಗೆ ಟೈಮ್ ಇತ್ತು. ಆದರೆ 19/6/2026ಕ್ಕೆ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಬಿಇ ಬಿಟೆಕ್ನಾಲಜಿ ಅವರು ಈ ಎಕ್ಸಾಮ್ನ ಬರಿಬೋದು ಅಂತ ಅನೌನ್ಸ್ಮೆಂಟ್ನ ಬಿಡ್ತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಬಿಟ್ಟಿರೋರಿಗೆ ನಾವು ಈ ಅನೌನ್ಸ್ಮೆಂಟ್ನ ತೆಗ್ದಾಕ್ರಿ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ ಹಾಕಿದರೆ ನಾವು ಒಂದೇ ದಿನಕ್ಕೆ ಈ ಅನೌನ್ಸ್ಮೆಂಟ್ನ ತೆಗಿಯೋಕ್ಕಾಗಲ್ಲ ಅಂತಾರೆ. ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ ಮಾಡಿದವ್ರಿಗೆ ಒಂದೇ ದಿನಕ್ಕೆ ಅನೌನ್ಸ್ಮೆಂಟ್ನ ಯಾಕೆ ತೆಗಿಯೋಕ್ಕಾಗಲ್ಲ ಅಂತ ಸ್ಟೂಡೆಂಟ್ ಇವಾಗ ಮುಂದಿನ ತಿಂಗಳು ಎಕ್ಸಾಮ್ ಇದೆ. ಮುಂದಿನ ತಿಂಗಳು ಎಕ್ಸಾಮ್ಗೆ ಬಿಇ ಮತ್ತು ಬಿಟೆಕ್ನಾಲಜಿ ಅವರು ಮತ್ತು ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಎಕ್ಸಾಮ್ನ ಬರೆಯೋಕ್ಕೆ ಎಲಿಜಿಬಿಲಿಟಿನ ಕೊಡಬಾರ್ದು ಅಂತ ನಮ್ಮದು ಫಸ್ಟ್ ಬೇಡಿಕೆ. ಸೆಕೆಂಡ್ ಬೇಡಿಕೆ ಏನಪ್ಪ ಅಂದರೆ ಪ್ರೈವೇಟ್ ಕಾಲೇಜಸ್ನ ಬ್ಯಾನ್ ಮಾಡಬೇಕು. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಇವಾಗ ನಾವು ಎಲ್ಲ ಗೌರ್ಮೆಂಟ್ ಕಡೆಯಿಂದನೇ ಬರೋ ಫೆಸಿಲಿಟೀಸಿಂದ ಓದ್ತೀವಿ. ಪ್ರೈವೇಟ್ ಕಾಲೇಜಸ್ ಅವ್ರಿಗೆ ಮನಿ ಮಾತಾಡುತ್ತೆ. ಅವರು ಇವಾಗ ನಮ್ಮ ಕಾಲೇಜಲ್ಲಿ ನಾವು ತುಂಬ ರಾತ್ರಿಯೆಲ್ಲ ಓದಿ 8 CGPA ಇಡೋದು ಒಂದೇ. ಪ್ರೈವೇಟ್ ಕಾಲೇಜ್ ಆಗಿರೋದ್ರೆ ನಮ್ಮ ಕಾಲೇಜ್ ಟಾಪ್ 1 ಆಗಿರಬೇಕು ಅಂತ ಅಲ್ಲಿ ಟೀಚರ್ಸ್ ಫೋರ್ಸ್ ಮಾಡಿ ಅವರಿಗೆ 9 ಮೇಲೆ CGPA ಇಡ್ತಾರೆ. ನಾವು ಕಷ್ಟಪಟ್ಟು ಓದಿರೋದಕ್ಕೂ ಅವ್ರಿಗೂ ಏನು ವ್ಯತ್ಯಾಸನೇ ಇರಲ್ಲ. ಅಲ್ಲಿಗೆ ಬಯೋಟೆಕ್ ಮತ್ತು ಆರ್ಟೆಕ್ ಯೂನಿವರ್ಸಿಟಿದವರು ಮತ್ತು ನಾರ್ಮಲ್ ಇಂಜಿನಿಯರಿಂಗ್ ಕಲ್ತವ್ರು ಅವರೇನು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಹತ್ರ ಕೂತಿರ್ತಾರೆ. ಕುಂತಾಗ ಅವರಿಗೆ ನಾಲೆಜು ಇದು ಫಾರಮ್ ಬಗ್ಗೆ ಅಲ್ಲಿ ಮಣ್ಣಿನ ಬಗ್ಗೆ ಅಲ್ಲಿ ಒಂದು ಹೇಳ್ಕೊಳ್ಳೋಷ್ಟು ಗೊತ್ತಿರಲ್ಲ. ನಾವು ಏನೋ ಕಲ್ತಿರ್ತೀವಿ ಮಾಡಿರ್ತೀವಿ ಅದಕ್ಕೆ ಅಂತೇನಿಲ್ಲ. ಬಟ್ ಇವರು ಅಲೈಡ್ ಸೆಕ್ಟರ್ಸ್ ಅಂತ ಇರುತ್ತೆ. ಅಲೈಡ್ ಸೆಕ್ಟರ್ಸ್ ಅಂತಂದರೆ ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸು ಒಂದು ಫಾರ್ಮ್ ಸೈನ್ಸ್ ಆಗಿರ್ಬೋದು, ಒಂದು ಡೈರಿ ಸೈನ್ಸ್ ಆಗಿರ್ಬೋದು, ಫುಡ್ ಸೈನ್ಸ್ ಆಗಿರ್ಬೋದು, ನೆಕ್ಸ್ಟು ಸೆರಿಕಲ್ಚರ್ ಹಾರ್ಟಿಕಲ್ಚರ್ ಆಗಿರ್ಬೋದು. ಇದಕ್ಕೆ ಎಲಿಜಿಬಿಲಿಟಿಗೆ 50% ಎಲಿಜಿಬಿಲಿಟಿ ಕೊಟ್ಟರೆ ನಾವು ಏನೋ ಕೊಟ್ಟಿದ್ದಾರಪ್ಪ ಅಂತ ಹೇಳ್ಬೋದು. ಅದನ್ನು ಬಿಟ್ಟರು ಇದು ಇಂಜಿನಿಯರಿಂಗ್ದವರಿಗೆ ಬರೀ ನಾರ್ಮಲ್ ಇಂಜಿನಿಯರಿಂಗ್ದವರಿಗೆ ಮತ್ತು ಬಯೋಟೆಕ್ದವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ 50%. ಅದರಲ್ಲಿ ಇವರಿಗೆ ಕೋಡಿಂಗ್ ಮಾಡೋಕ್ಕೆ ಬಿಟ್ಟರೆ ಮತ್ತೆ ಏನೂ ಗೊತ್ತಿರಲ್ಲ. ಕೋಡಿಂಗ್ನ ತಂದು ಗಿಡನ ಬೆಳೆಸೋಕ್ಕಾಗತ್ತಾ? ಏನೋ ತಂದು ಗಿಡನ ಬೆಳೆಸೋಕ್ಕಾಗಲ್ಲ. ಸೊ ಅದಕ್ಕೆ ಅವರಿಗೆ ನಮ್ಮಷ್ಟು ಎಳ್ಳು ಕಾಳಷ್ಟು ಏನೂ ಗೊತ್ತಿರಲ್ಲ. ಸೊ ಅವರಿಗೆ ಸೀಟ್ನ ಕ್ಯಾನ್ಸಲ್ ಮಾಡಿಸ್ಬೇಕು. 15% ಎಲ್ಲ ಅಲೈಡ್ ಸೆಕ್ಟರ್ನ ಫಾರ್ಮ್ ಸೈನ್ಸ್ನ ಆ್ಯಡ್ ಮಾಡಿದ್ದಾರೆ. ಸೆರಿಕಲ್ಚರ್ನ ಆ್ಯಡ್ ಮಾಡ್ತಿಲ್ಲ ಅನ್ನೋದೇ ನಮ್ಮ ಬೇಡಿಕೆ. ಈಗ ನಾವೇನು ಸೆರಿಕಲ್ಚರ್ಗೆ ಡೈರೆಕ್ಟಾಗಿ ಬಂದೇನೋ ಜಾಯ್ನ್ ಆಗಿಲ್ಲ. ನಾವು KE ಅಂಡರಲ್ಲಿ CET ಎಕ್ಸಾಮ್ ಬರೆದಿದ್ದೀವಿ, ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದೀವಿ. ಅದಾದಮೇಲೆ ನಮಗಿಲ್ಲಿ ಸೀಟ್ ಕೊಟ್ಟಿದ್ದು. ನಾವು ಏನಿಲ್ಲ ಅಂದರೆ 75% ಅಗ್ರಿಕಲ್ಚರ್ ಸಬ್ಜೆಕ್ಟ್ನೇ ಓದ್ತಿರೋದು. ಆದರೂ ನಮಗೆ ಯಾಕೆ ಕೊಡ್ತಿಲ್ಲ? ಒಂದೇ ದಿನದಲ್ಲೇ ಬಿ ಟೆಕ್ನಾಲಜಿ ಅವ್ರನ್ನ ಆ್ಯಡ್ ಮಾಡಿದ್ದೀರಾ ಅಂದರೆ ಸೆರಿಕಲ್ಚರ್ನ ಕೂಡ ಆ್ಯಡ್ ಮಾಡ್ಬೋದಲ್ಲ. ನಾವು ಅದೇ ಸಬ್ಜೆಕ್ಟ್ನ ಓದ್ತೀವಿ. ಅವ್ರ ಥರ ನಮಗೂ ಪೆಸ್ಟ್ ಅಂದ್ರೆ ಏನು ಗೊತ್ತು, ಡಿಸೀಸ್ ಅಂದ್ರೆ ಏನು ಗೊತ್ತು, ಮಣ್ಣಿನ ಬಗ್ಗೆ ಗೊತ್ತು, ಎಲ್ಲಾದ್ರ ಬಗ್ಗೆ ಗೊತ್ತಿದ್ದು ನಮ್ಮನ್ನ ಯಾಕೆ ಆ್ಯಡ್ ಮಾಡ್ತಿಲ್ಲ ಅನ್ನೋದು ನಮ್ಮ ಬೇಡಿಕೆ. ಇನ್ನು ಕೂಡಲೇ ನಿಯಮ ಬಾಹಿರವಾಗಿ ಸೇರಿಸಿರುವ ಅರ್ಹತೆಗಳನ್ನು ತಕ್ಷಣ ಹಿಂಪಡೆದು ಮಾನ್ಯತೆ ಪಡೆದ ಕೃಷಿ ಪದವೀಧರರಿಗೆ ಮಾತ್ರ ಅವಕಾಶ ಕಲ್ಪಿಸಬೇಕು ಹಾಗೂ ರೇಷ್ಮೆ ಕೃಷಿ ಪದವೀಧರರಿಗೂ ಮೀಸಲಾತಿ ನೀಡಬೇಕು ಎಂದು ವಿದ್ಯಾರ್ಥಿಗಳು ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರ ಕೂಡಲೇ ಬೇಡಿಕೆಗಳಿಗೆ ಸ್ಪಂದಿಸುತ್ತಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.